Okay, good morning dear students. As you know that we have completed most part of second year PUC syllabus. So only two topics are remaining according to the new syllabus what they have prescribed. So out of those two, the one will be principle of inheritance and variations, and another one is molecular basis of inheritance. Broadly speaking, which is said to be one of the difficult topic of the second year biology syllabus. ನಿಮಗೆ ಗೊತ್ತಿದೆ ಎರಡೇ ಟಾಪಿಕ್ ಸ್ವಲ್ಪ ನಿಮಗೆ ಕನ್ಫ್ಯೂಸಿಂಗ್ ಅಂತ ಅನ್ಸುತ್ತೆ ಅಥವಾ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಎರಡು ಟಾಪಿಕ್ಸ್ ಇದಾವೆ. ಅದರಲ್ಲಿ ಒಂದು ಇದೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಅಂಡ್ ಅದರ್ ಒನ್ ವಿಲ್ ಬಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಆಕ್ಚುಲಿ ಇದೇ ಟಾಪಿಕ್ ಅನ್ನು ನೀವು 9th ಅಥವಾ 10th ಸ್ಟ್ಯಾಂಡರ್ಡ್ ಅಲ್ಲಿ ಜೆನೆಟಿಕ್ಸ್ ಅನ್ನೋ ಹೆಸರಲ್ಲಿ ಇದನ್ನ ಓದಿಸ್ತೀವಿ. ನೆನಪಿರಲಿ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ಎವಲ್ಯೂಷನ್. Actually, three topics were kept under one separate unit in second PUC syllabus. But as you know that some of the topics were deleted according with the new syllabus what they have prescribed. Evolution ಹೋಯಿತು ಅಲ್ಲಿ ಇವೆರಡು ಟಾಪಿಕ್ ಆ ಯೂನಿಟ್ ಅಲ್ಲಿ ಉಳ್ಕೊಳ್ಳುತ್ತೆ. ಇದೊಂದೇ ಯೂನಿಟ್ ನಿಮಗೆ ಕಂಪ್ಲೀಟ್ ಆಗದೆ ಇರುತ್ತೆ. ಮತ್ತೆ ಎಲ್ಲಾ ಯೂನಿಟ್ ಕೂಡ ಸೆಕೆಂಡ್ PUC ಒಳಗಡೆ ಉದಾಹರಣೆ ಮುಂದಾಗಿದೆ. ಹಾಗಾಗಿ ಆ ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡಕ್ಕೆ ಹೊರಟಿದ್ದೀವಿ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಅಥವಾ ಸಿಂಪಲ್ ಆಗಿ ನೀವು ಜೆನೆಟಿಕ್ಸ್ ಅಂತ ಬೇಕಾದ್ರೂ ಈ ಟಾಪಿಕ್ ಅನ್ನ ನೀವು ಕಲ್ತ್ಕೋಬಹುದು. ಏನ್ ಹಾಗಂದ್ರೆ ಇನ್ಹೆರಿಟೆನ್ಸ್ ಅಂದ್ರೆ ಏನು, ವೇರಿಯೇಷನ್ ಅಂತಂದ್ರೆ ಏನು, ಜೆನೆಟಿಕ್ಸ್ ಅಂದ್ರೆ ಏನು, ಈ ಜೆನೆಟಿಕ್ಸ್ ಅನ್ನು ಸ್ಟಡಿ ಮಾಡೋದಕ್ಕೆ ಯಾವ್ದೆಲ್ಲ ಟರ್ಮಿನಾಲಜೀಸ್ ನಿಮಗೆ ನೆನಪಲ್ಲಿ ಇರಬೇಕಾಗುತ್ತೆ ಅಥವಾ ಗೊತ್ತಿರಬೇಕಾಗುತ್ತೆ ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ವಾಟ್ ಇಸ್ ಮೀನ್ ಬೈ ಇನ್ಹೆರಿಟೆನ್ಸ್ ಆರ್ ಹೆರಿಡಿಟಿ, ದಟ್ ಇಸ್ ಟು ಬಿ ಎಕ್ಸ್ಪ್ಲೈನ್ ನೌ. ವಾಟ್ ಇಸ್ ಮೀನ್ ಬೈ ಹೆರಿಡಿಟಿ ದೆನ್? ಅನುವಂಶೀಯತೆ ಅಂತ ಕನ್ನಡದಲ್ಲಿ ಕರೀತಾರೆ ಅಥವಾ ಇನ್ಹೆರಿಟೆನ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಏನಿದು? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ದ ಕ್ಯಾರೆಕ್ಟರ್. ಹೆರಿಡಿಟಿ ಅಂತ ಹೇಳಿದಾಗ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ವೇರ್ ಟು ವೇರ್ ಅಂತಂದ್ರೆ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್. ದಿಸ್ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಮಿಷನ್ ಆಫ್ ದ ಕ್ಯಾರೆಕ್ಟರ್ from parents to offspring, that is called by the name heredity. Otherwise you can call this as pattern of inheritance. Is ಹಾಗಾದ್ರೆ inheritance ಅಂತಂದ್ರೆ ಅಥವಾ heredity ಅಂತಂದ್ರೆ ಏನು ಕೇಳಿದ್ರೆ it is a mechanism of transmission. ಯಾವುದು ಟ್ರಾನ್ಸ್ಮಿಷನ್? ಕ್ಯಾರೆಕ್ಟರ್ಸ್ ಎಲ್ಲಿಂದ ಎಲ್ಲಿಗೆ? from parents to offsprings. If you consider it your own example, whatever the character that we are having now, that we have received from whom ಅಂತ ಕೇಳಿದ್ರೆ ಹೇಳ್ತೀವಿ from our parents. ಹಾಗಾಗಿ ಪೇರೆಂಟ್ಸ್ ಅಲ್ಲಿರುವಂತ ಕ್ಯಾರೆಕ್ಟರ್ಗಳು ಆಫ್ಸ್ಪ್ರಿಂಗ್ಸ್ ಗೆ ಟ್ರಾನ್ಸ್ಮಿಷನ್ ಆಗುವಂತ ಈ ಪ್ರೋಸೆಸ್ ಗೆ ಇನ್ಹೆರಿಟೆನ್ಸ್ ಅಂತ ಹೇಳಿ ಅಥವಾ ಈ ಕ್ಯಾರೆಕ್ಟರ್ ಗೆ ಹೆರಿಡಿಟಿ ಅಂತ ಕರೀತೀವಿ. ವಾಟ್ ಇಸ್ ಮೀನ್ ಬೈ ಹೆರಿಡಿಟಿ ಅಥವಾ ಕ್ಯಾನ್ ಯು ಡಿಫೈನ್ ದ ಟರ್ಮ್ ಹೆರಿಡಿಟಿ ಅಂತ ಕೇಳಿದ್ರೆ ಏನು ಹೇಳೋಣ ಅಂದ್ರೆ ಇಟ್ ಇಸ್ ಅ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಮಿಷನ್ ಆಫ್ ದ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್. This is nothing but heredity. Next, what is meant by variations? Variations refers to variations are differences between two same offsprings or two offsprings of same parent. This is called by the name variation. Differences that can be seen among two or more individuals which were belonging to same parents, that will be called by the name variations. ಈಗ ನಮ್ಮದೇ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ಅಥವಾ ನಿಮ್ಮ ತಮ್ಮನೋ ಮನೆಯಲ್ಲಿದ್ದಾರೆ, ನಿಮ್ಮಿಬ್ಬರಿಗೂ ಕೂಡ ಪೇರೆಂಟ್ಸ್ ಸೇಮ್ ಆಗಿರ್ಬೇಕು. ಬಟ್ ನಿಮ್ಮ ತಮ್ಮನ ಕ್ಯಾರೆಕ್ಟರ್ಗೂ ನಿಮ್ಮ ಕ್ಯಾರೆಕ್ಟರ್ಗೂ ಅಥವಾ ನಿಮ್ಮ ಅಕ್ಕನ ಕ್ಯಾರೆಕ್ಟರ್ಗೂ ನಿಮ್ಮ ಕ್ಯಾರೆಕ್ಟರ್ಗೂ ಕಂಪ್ಯಾರಿಸನ್ ಅಂತ ಮಾಡಕ್ ಹೋದ್ರೆ ಸಿಮಿಲಾರಿಟೀಸ್ ಗಿಂತ ಜಾಸ್ತಿ ಏನ್ ಸಿಗುತ್ತೆ ಅಂತ ಕೇಳಿದ್ರೆ ಡಿಫರೆನ್ಸಸ್ ಸಿಗುತ್ತೆ. ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ದ ಸೇಮ್ ಕ್ಯಾರೆಕ್ಟರ್ಸ್ ಅಮಾಂಗ್ ಟು ಇಂಡಿವಿಜುವಲ್ಸ್ even though they were belonging to same parents. Those differences which can be seen among two or more offsprings which were belonging to same parent, that is called by the name variations. ಅಂದ್ರೆ ಎರಡು ವರ್ಡ್ ಅಂತ ಹೇಳ್ಕೊಟ್ಟಾಗ ಒಂದು ಹೆರಿಡಿಟಿ. ಏನಂದ್ರೆ ಹೆರಿಡಿಟಿ ಅಂತ ಹೇಳಿದ್ರೆ it is a mechanism of transmission of the character from parents to offsprings. Then what are variations? Variations are nothing but differences
among two or more offsprings which were belonging to same parents. ಎಷ್ಟು ತರದ ವ್ಯತ್ಯಾಸಗಳನ್ನ ನಾವು ನೋಡಿದ್ದೀವಿ. ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಆಗಿರಲಿ ಅಥವಾ ಬೇರೆ ಕ್ಯಾರೆಕ್ಟರ್ಸ್ ನೀವು ಕನ್ಸಿಡರೇಷನ್ ಮಾಡಿದ್ರು ಕೂಡ ಡಿಫರೆನ್ಸಸ್ ಜಾಸ್ತಿ ಸಿಗುತ್ತೆ. ಈಗ ಅಣ್ಣ ತಮ್ಮ ಒಂದೇ ಮನೇಲಿ ಇದ್ರೂ ಕೂಡ ಕಲರ್ ವೇರಿಯೇಷನ್ ಕಂಡಿದ್ದೀವಿ ನಾವು ಎಷ್ಟೋ ಸರಿ. ಒಬ್ಬ ತುಂಬ ಫೇರ್ ಇರ್ತಾನೆ, ಸ್ವಲ್ಪ ಬ್ಲಾಕ್ ಇರ್ತಾನೆ ಅಥವಾ ಗೋಧಿ ಬಣ್ಣ ಇರುತ್ತೆ ಒಂದು, ಅಥವಾ ಅವನಿಗೆ ಸಿಟ್ಟು ಜಾಸ್ತಿ ಬರುತ್ತೆ, ಇವನಿಗೆ ಬರೋದೇ ಇಲ್ಲ ಸಿಟ್ಟು, ಅಂಥದ್ದು ಬೇರೆ ನೋಡಿದ್ದೀವಿ ನಾವು. ಅಥವಾ ಅವ್ನು ಯೋಚನೆ ಮಾಡೋ ರೀತಿನೇ ಬೇರೆ, ಇವ್ನು ಯೋಚನೆ ಮಾಡೋ ರೀತಿನೇ ಬೇರೆ. ಒಂದು ಸಿಚುವೇಶನ್ ಅಂತ ಬಂದಾಗ ಹ್ಯಾಂಡಲ್ ಮಾಡೋ ಬೇರೆ ಬೇರೆ. ತಂದೆ ತಾಯಿ ಒಬ್ಬರೇ ಆದರೂ ಕೂಡ ಆ ಮಕ್ಕಳಲ್ಲಿ ಸಾಮ್ಯತೆ ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ವಾಟ್ ವಿ ಕ್ಯಾನ್ ಸಿ ಅಮಾಂಗ್ ದೆಮ್ ದಟ್ ಇಸ್ ಡಿಫರೆನ್ಸಸ್. ಹಾಗಾಗಿ ವೇರಿಯೇಷನ್ ಅಂತಂದ್ರೆ these are the differences among the offsprings which were belonging to same parents. Now, branch of biology which deals with study of heredity and variation, that is called by the name genetics. Okay, ನೋಡಿ genetics ಅಂತ ಹೇಳ್ಕೊಳ್ಬೇಕಾದ್ರೆ ಎರಡು ನೋಡ್ತಿರ್ಬೇಕು. ಹಾಗಾದ್ರೆ genetics ಅಂದ್ರೆ ಏನು? It is a branch of biology which deals with study of heredity and variations. For the first time, this word genetics, it was given by the scientist called by the name Bateson. Name of the person, one who coined the term genetics. The name of the scientist was Bateson. ಹೀಗೆ ಮೂರು ವಿಷಯಗಳನ್ನ ಹೇಳ್ಕೊಂಡಾಗಾಯ್ತು. ಹೆರಿಡಿಟಿ ಅಂದ್ರೇನು, ವೇರಿಯೇಷನ್ ಅಂದ್ರೇನು, ಜೆನೆಟಿಕ್ಸ್ ಅಂದ್ರೇನು. ಈ ಜೆನೆಟಿಕ್ಸ್ ಅನ್ನೋ ಶಬ್ದವನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ಯಾರು ಅವರ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಾಯಿತು. ಇನ್ನು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ನಾವು ಕರೆಯೋದು ಗ್ರೆಗರ್ ಜೊಹಾನ್ ಮೆಂಡೆಲ್, one of the most important scientists in the field of biology, one who popularly known by the name father of genetics. Founder of genetics ಅಂತ ಕರೆದು ತಪ್ಪೇನಿಲ್ಲ. ಜೆನೆಟಿಕ್ಸ್ ಗಳ ವಿಷಯಗಳ ಬಗ್ಗೆ ಫಸ್ಟ್ ಟೈಮ್ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದ ಯಾರು ಅಂತ ಕೇಳಿದ್ರೆ ಗ್ರೆಗರ್ ಜೊಹಾನ್ ಮೆಂಡೆಲ್. ಅವನು ಯಾರು, ಅವನು ಏನ್ ವರ್ಕ್ ಮಾಡ್ದ, ಎಲ್ಲಿದ್ದ, ಏನ್ ಪ್ರಪೋಸ್ ಮಾಡ್ದ, ಅವನ ಲಾಸ್ ಏನು, ಅದೆಲ್ಲ ಮುಂದೆ ಅದನ್ನ ಹೇಳ್ಕೊಡ್ತೀವಿ. ಬಟ್ ಸದ್ಯಕ್ಕೆ ಫೌಂಡರ್ ಆಫ್ ಜೆನೆಟಿಕ್ಸ್ ಅಂತ ನೀವೇನಾದ್ರೂ ಹೇಳೋದಾದ್ರೆ ಅಥವಾ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ನೀವು ಕರೆಯೋದಾದ್ರೆ ಯಾರು ಕರಿಬೇಕು? ಗ್ರೆಗರ್ ಜೊಹಾನ್ ಮೆಂಡೆಲ್. Important point which is to be mentioned regarding with this particular scientist is on basically scientist ಅಲ್ಲ, ಚರ್ಚಲ್ಲಿ ಮಾಂಕ್ ಅಂತ ಕರೀತಾರೆ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ, ಅಥವಾ ನಾವು ಕನ್ನಡದ ಜನ ಸನ್ಯಾಸಿಗಳಿದ್ದ ಹಾಗೆ ಆ ರೀತಿ ಇದ್ದಂತ ಒಬ್ಬ ವ್ಯಕ್ತಿಯು ಮುಂದೆ ಈ ವಿಷಯಗಳ ಬಗ್ಗೆ ಅವನ ಇಂಟ್ರೆಸ್ಟ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾನೆ. ಸ್ಟಡಿ ಮಾಡೋದಕ್ಕಿಂತ ಬೇರೆ ಯೂನಿವರ್ಸಿಟಿಗೆ ಹೋಗ್ತಾನೆ, ಅಲ್ಲಿ ಗಾರ್ಡನ್ ಟ್ರೀ ಅನ್ನುವಂತ ಒಂದು ಪ್ಲಾಂಟ್ ಮೇಲೆ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾನೆ. ಮಾಡಿದ ಮೇಲೆ ತನ್ನದೇ ಆದ ಲಾಸ್ ಗಳನ್ನ ಪ್ರಪೋಸ್ ಮಾಡ್ತಾನೆ. ಅನ್ಫಾರ್ಚುನೇಟ್ಲಿ ಫಸ್ಟ್ ಅದನ್ನ ರಿಜೆಕ್ಟ್ ಮಾಡಲಾಗುತ್ತೆ. ಅವನು ಸತ್ತ ಮೇಲೆ ಅವನ ಥಿಯರೀಸ್ಗಳು ಅಕ್ಸೆಪ್ಟ್ ಆಗುತ್ತೆ. ಹಾಗಾಗಿ ಒಂದು ಖುಷಿ ಅವನಿಗೆ ಸಿಗಲಿಲ್ಲ ಏನು ಅಂದ್ರೆ ತಾನೇ ಪ್ರಪೋಸ್ ಮಾಡಿದ ಲಾಸ್ ಗಳನ್ನ ಚರ್ಚ್ ಒಪ್ಕೊಳ್ಳು ಅನ್ನುವಂತ ಖುಷಿ ಅವನಿಗೆ ಸಿಗಲೇ ಇಲ್ಲ. ಅವನು ಪ್ರಪೋಸ್ ಮಾಡಿದಾಗ ಆ ಚರ್ಚ್ ಏನಿತ್ತು ಅದು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ಬಿಡುತ್ತೆ. ನಿಮ್ಗೆ ಗೊತ್ತಿರಲಿ, ಆ ಟೈಮಲ್ಲಿ ಚರ್ಚ್ಗಳ ಪ್ರಾಬಲ್ಯ ಜಾಸ್ತಿ ಇತ್ತು. ಸೈಂಟಿಸ್ಟ್ ಯಾರೇ ಆಗಿರಲಿ, ಅವನೇನೇ ಥಿಯರಿ ಪ್ರಪೋಸ್ ಮಾಡಿರ್ಲಿ, ಫಸ್ಟ್ ಚರ್ಚೆಗೆ ಹೋಗಿ ಕೊಡ್ಬೇಕಾದ್ರೆ ಆ ಚರ್ಚೆಲಿರುವಂತವರು ಆ ವಿಷಯಗಳನ್ನ ಒಪ್ಕೊಂಡ್ರೆ ಮಾತ್ರ ಅದು ಪ್ರಪೋಸ್ ಆಗೋದು, ಇಲ್ಲ ಅದು ರಿಜೆಕ್ಟ್ ಆಗೋದು. Most of the scientists, what we can see in case of biological field, they have faced the same problem. ಅದು ಡಾರ್ವಿನ್ ಇಂದ ಹಿಡಿದು ಇವರವರೆಗೆ ಎಲ್ಲರಿಗೂ ಅಷ್ಟೇ ಆ ಸಮಸ್ಯೆನ ಅವ್ರು ಎದುರು ಹಾಕ್ಕೊಳ್ತಾರೆ. ಹಾಗಾಗಿ ಅವ್ನು ಫಸ್ಟ್ ಅವ್ನು ಏನೇನು ಪ್ರಪೋಸ್ ಮಾಡ್ತಾರೋ ಅದೆಲ್ಲವೂ ರಿಜೆಕ್ಟ್ ಆಗುತ್ತೆ. ಸೊ ಅದೇ ಟೈಮಲ್ಲಿ ಅವನು ತಿಳ್ಕೊಳ್ತಾನೆ. ಮುಂದೆ ಬೇರೆ ಬೇರೆ ಸೈಂಟಿಸ್ಟ್, ಕಾಲಿನ್ಸ್ ಅಂತ ಹೇಳಿ, ಟೆಕ್ಸನ್ ಮಾರ್ಕ್ ಅಂತ ಹೇಳಿ ಆ ಸೈಂಟಿಸ್ಟ್ ಏನಿದ್ದಾರೆ ಅವರು ಇವತ್ತಿಂದ ಮತ್ತೆ ರೀಪ್ರಪೋಸಲ್ ಹೇಳ್ತಾರೆ. ಆ ಟೈಮಲ್ಲಿ ಅದನ್ನ ಒಪ್ಕೊಳ್ಬೇಕಾಗುತ್ತೆ. ಇವತ್ತಿಗೂ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತಾನೆ ಕರಿತೀವಿ. ಅವನ ಲೈಫ್ ಹಿಸ್ಟ್ರಿ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನೋಡೋಣ. ಬಟ್ ಜಸ್ಟ್ ಈಗ ನಾವು ಹೇಳಕ್ ಹೊರಟಿರೋದು ಇಷ್ಟನೇ. ಫೌಂಡರ್ ಅಂತ ಹೇಳಿದ್ರೆ ಅಥವಾ ಪರ್ಸನ್ ಒನ್ ಹೂ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟೇಷನ್ ರಿಗಾರ್ಡಿಂಗ್ ವಿತ್ ಸ್ಟಡಿ ಆಫ್ ಹೆರಿಡಿಟಿ ಅಂಡ್ ವೇರಿಯೇಷನ್, ದಟ್ ಕ್ರೆಡಿಟ್ ಮಸ್ಟ್ ಗೋಸ್ ಟು ಗ್ರೆಗರ್ ಜೊಹಾನ್ ಮೆಂಡೆಲ್. In the next video, we will discuss the life history of the Mendel and how exactly he formulated his theory. That will be explained in subsequent videos. ನೋಡೋಣ. ಇನ್ನು ನಮಗೆ ಜೆನೆಟಿಕ್ಸ್ ಅನ್ನು ಸ್ಟಡಿ ಮಾಡಬೇಕಾದ್ರೆ ಒಂದಷ್ಟು ಟರ್ಮಿನಾಲಜಿಸ್ಗಳು ಬೇಕು.
ಇಷ್ಟೇ ಅಲ್ಲ, ಇದೆ ಬರ್ತಿರೋದು ಕೆಲವು ಮಾತ್ರ. ಈ ಡೆಫಿನೇಷನ್ಸ್ ಅಂತ ಏನ್ ಹೇಳ್ತಿರಲ್ಲ, ಇದು ನಿಮಗೆ ಗೊತ್ತಿದ್ದರಷ್ಟೇ. ಇಟ್ ಈಸ್ ಪಾಸಿಬಲ್ ಟು ಸ್ಟಡಿ ಅಬೌಟ್ ದ ಫೀಲ್ಡ್ ಆಫ್ ಜೆನೆಟಿಕ್ಸ್. ಪ್ರತಿ ಒಂದು ಡೆಫಿನೇಷನ್ ಕೂಡ ಇಂಪಾರ್ಟೆಂಟ್. ಬಟ್ ಎಕ್ಸಾಮ್ ನಾನು ಯಾವ್ದು ಕೇಳಿ ನಾನು ನೋಡಿಲ್ಲ. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಹೋಗಿಲ್ಲ. ಬಟ್ ಜೆನೆಟಿಕ್ಸ್ ಅರ್ಥ ಆಗ್ಬೇಕಾದ್ರೆ ಫಸ್ಟ್ ಈ ವರ್ಡ್ಸ್ ನಿಮಗೆ ಫೆಮಿಲಿಯರ್ ಅಂತ ಅನಿಸ್ಬೇಕು, ಆಮೇಲೆ ಡೆಫಿನೇಷನ್ ಅಂತ ಗೊತ್ತಾಗಬೇಕು. ಸರಿ, ನೋಡೋಣ ಒನ್ ಬೈ ಒನ್. ಫಸ್ಟ್ ಒನ್, ವಾಟ್ ಇಸ್ ಮೀನ್ ಬೈ ಜೀನ್? ಜೆನೆಟಿಕ್ಸ್ ನಿಂತಿರುವುದೇ ಜೀನ್ಸ್ ಮೇಲೆ. ಇಸ್ ಇಟ್ ರೈಟ್? ಇವತ್ತು ನಿಮಗೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೇಳೋದಾದ್ರೆ, ಎಸ್, parental character will be carried to subsequent offsprings, but how genes are responsible ಅಂತಾನೆ ಹೇಳೋದು ನಾವು. ಅದು ನಿಮಗೆ ಗೊತ್ತಿರಲೇಬೇಕಾದಂತ ವಿಷಯ. ಅದೇ ಜೀನ್ ಅಂದ್ರೆ ಏನು ಅಂತ ನಾನು ಡೆಫಿನೇಷನ್ ಕೇಳಕ್ಕೆ ಹೊರಟಿದ್ದೀನಿ. ನೋಡಿ, ಎರಡು ಡೆಫಿನೇಷನ್ ಕೊಡಬಹುದು ಜೀನ್ ಅಂತ ಹೇಳಿದ್ರೆ. ಅರ್ಥ ಅಂದ್ರೆ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ ಅಂತ ಹೇಳ್ಬೋದು. ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ ಅಥವಾ ಫಂಕ್ಷನಲ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. That is the one definition which is commonly given for the term gene. ನಿಮ್ಗೆ ಗೊತ್ತಿರೋದೆ, ಯಾವುದೇ ಕ್ಯಾರೆಕ್ಟರ್, ಅದು ಯಾವುದೇ ಆರ್ಗಾನಿಸಮ್ ಆಗಲಿ, ಒಂದು ನಾಯಿಗಿರೋ ಕ್ಯಾರೆಕ್ಟರ್ ನಾಯಿ ಮರಿಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತಂದ್ರೆ, ಒಂದು ಬೆಕ್ಕಿಂದ ಬೆಕ್ಕಿನ ಮರಿಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತಂದ್ರೆ, ಅಥವಾ ನಮ್ಮಲ್ಲಿರೋ ಕ್ಯಾರೆಕ್ಟರ್ ನಾಳೆ ದಿನ ನೆಕ್ಸ್ಟ್ ಜನರೇಷನ್ಗೆ ಕ್ಯಾರಿ ಆಗುತ್ತೆ ಅಂತಂದ್ರೆ, ಆ ಜೆನೆಟಿಕ್ ಇನ್ಫಾರ್ಮೇಶನ್ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಜೀನ್ ರೆಸ್ಪಾನ್ಸಿಬಲ್. ಹಾಗಾಗಿ ಅದನ್ನ ಫಂಕ್ಷನಲ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್ ಅಥವಾ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ ಅಂತ ಹೇಳ್ತಿರೋದು. ಅಥವಾ ಇನ್ನೊಂದು ಸ್ವಲ್ಪ ಸ್ಟ್ಯಾಂಡರ್ಡೈಸೇಷನ್ ಮಾಡಿ ನೀವು ಡೆಫಿನೇಷನ್ ಅನ್ನು ಕೊಡೋದಾದ್ರೆ, ಜೀನ್ಸ್ ಆರ್ ದ ಸ್ಮಾಲ್ ಸೆಗ್ಮೆಂಟ್ ಆಫ್ DNA ಕನ್ಸಿಸ್ಟಿಂಗ್ ಸ್ಪೆಸಿಫಿಕ್ ನಂಬರ್ ಆಫ್ nucleotides which code for a protein. This is another definition given for the term gene. ಏನಂದ್ರೆ gene ಅಂತ ಹೇಳಿದ್ರೆ it is a small segment of the DNA ಹೀಗಿದೆ ಅಂತಂದ್ರೆ, ಇದು DNA ಅಂತ ಅನ್ಕೊಂಡಾದ್ರೆ ಈ DNA ಒಂದು ಸಣ್ಣ ಪಾರ್ಟ್ ಅಂತ ಅನ್ಕೋಬಹುದು, ಅದು ಸಣ್ಣ ಪೀಸ್ ಅಂತ ಅನ್ಕೋಬಹುದು. ನಿಮಗೆ ಕಾಮನ್ ಆಗಿ ಅರ್ಥ ಆಗ್ಬೇಕು. DNA ತುಂಬಾ ದೊಡ್ಡದು ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ಡಬಲ್ ಸ್ಟ್ಯಾಂಡರ್ಡ್ ಇರುತ್ತೆ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ಸ್ ಇದೆ. ಇದ್ರಲ್ಲಿ ಇಷ್ಟು ದೊಡ್ಡ DNA ಇಷ್ಟು ಸಣ್ಣ ಪೀಸ್ ಏನಿದೆ ಅಥವಾ ಇಷ್ಟು ಸಣ್ಣ ಸೆಗ್ಮೆಂಟ್ ಏನಿದೆ ಅದನ್ನ ಜೀನ್ ಅಂತ ಕರೀತಾರೆ. ಸೊ ಜೀನ್ ಏನಿರುತ್ತೆ, DNA ಪೀಸ್ ಅಂದ್ರೆ DNA ಏನಿರುತ್ತೋ ಜೀನ್ ಅಲ್ಲೂ ಅದೇ ಇರಬೇಕು. ಇಟ್ ಕನ್ಸಿಸ್ಟಿಂಗ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್. ದೆನ್ ಜೀನ್ ಏನ್ ಮಾಡುತ್ತೆ, ಈಚ್ ಜೀನ್ ವಿಲ್ ಕೋಡ್ ಫಾರ್ ಎ ಪ್ರೋಟೀನ್. ಹಾಗಾಗಿ ಜೀನ್ ಅಂದ್ರೆ ಇನ್ನೊಂದು ಡೆಫಿನೇಷನ್ ಏನ್ ಹೇಳಿರೋದು ನೋಡಿ, ಪ್ರತಿ ಒಂದು ಜೀನ್, ಯಾವುದೇ ಜೀನ್ ಆದ್ರೂ ಕೂಡ ಯಾವುದೋ ಒಂದು ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಅರ್ಥ. ನಿಮ್ಮಲ್ಲಿ ಎಷ್ಟೇ ನಂಬರ್ ಆಫ್ ಜೀನ್ಸ್ ಇದೆ ನಿಮ್ಗೆ ಗೊತ್ತಿದೆ, ಈಚ್ ಅಂಡ್ ಎವರಿ ಆರ್ಗನಿಸಮ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ನೇಚರ್ ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ನಂಬರ್ ಆಫ್ ಜೀನ್ಸ್. ಇಟ್ ಇಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ದ ಸೇಮ್ ನಂಬರ್ ಆಫ್ ಜೀನ್ಸ್ ಇನ್ ಕೇಸ್ ಆಫ್ ಆಲ್ ದ ಕ್ರಿಯೇಚರ್. ಸೊಳ್ಳೆಯಿಂದ ಹಿಡಿದು ನೋಡೋದ್ರಿಂದ ಹಿಡಿದು ಜಿರಾಫೆವರೆಗೂ ಅಥವಾ ಹ್ಯೂಮನ್ ಬೀಯಿಂಗ್ ವರೆಗೂ ನೀವು ನೋಡ್ತಾ ಬರೋದು ಪ್ರತಿಯೊಂದು ಆರ್ಗನಿಸಮ್ಸ್ ಅಲ್ಲೂ ಕೂಡ ಅದರದ್ದೇ ಆದ ನಂಬರ್ ಆಫ್ ಜೀನ್ಸ್ ಇರುತ್ತೆ. ಪ್ರತಿ ಒಂದು ಜೀನು ಕೂಡ ಯಾವುದಾದ್ರೂ ಒಂದು ಪ್ರೋಟೀನ್ ಸಿಂಥಸಿಸ್ಗೆ ಇನ್ವಾಲ್ವ್ ಆಗುತ್ತೆ. ಹಾಗಾಗಿ ಎರಡನೇ ಡೆಫಿನೇಷನ್ ಏನ್ ಹೇಳ್ತೀವಿ ಕೇಳಿದ್ರೆ, ಇಟ್ ಇಸ್ ಅ ಸ್ಮಾಲ್ ಸೆಗ್ಮೆಂಟ್ ಆಫ್ DNA consisting specific number of nucleotide which code for a protein. ಯಾವ ಜೀನಿಂದ ಯಾವ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ ಅದನ್ನು ಬೇಕಾಗಿಲ್ಲ, ಬಟ್ ಪ್ರತಿ ಒಂದು ಜೀನು ಕೂಡ ಒಂದು ಪ್ರೋಟೀನ್ ಫಾರ್ಮೇಷನ್ ಗೆ ಇನ್ವಾಲ್ವ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿತ್ತು. ಈಗಾಗಲೇ ಹೆರಿಡಿಟಿ ಅಂದ್ರೆ ಏನು ಅಂತ ಹೇಳಿದ್ವಿ, ವೇರಿಯೇಷನ್ ಅಂದ್ರೆ ಏನು ಅಂತ ಹೇಳಿದ್ವಿ, ಜೆನೆಟಿಕ್ಸ್ ಅಂದ್ರೆ ಏನು ಅಂತ ಹೇಳಿದ್ವಿ. ಜೆನೆಟಿಕ್ಸ್ ಅನ್ನೋ ಟರ್ಮ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋರು ಯಾರು ಅಂತ ಹೇಳಿದ್ವಿ. ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ಯಾರನ್ನು ಕರೀತಾರೆ ಅದನ್ನ ಹೇಳಿದ್ವಿ. ಜೀನ್ ಅಂದ್ರೆ ಏನು ಅಂತ ಹೇಳಿದ್ವಿ. ಮುಂದೆ ಈಗ ನಿಮಗೆ ಒಂದು ಅಡ್ರೆಸ್ ಅಂತ ಇರುತ್ತೆ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನೀವು ಎಲ್ಲಿ ಹೋಗಿ ಕೇಳಿದ್ರೆ ಏನ್ ಹೇಳ್ತೀರಿ ನೀವು? ಕಾಣೋದಿಲ್ಲ ಇಲ್ಲ ತಾನೆ? Is it right? Each of us we are having a specific address where we can reside ourselves. ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ಹೇಳಿದ್ರೆ ಇಂಗ್ಲಿಷ್. ನಾವೆಲ್ಲ ಆರ್ಗಾನಿಸಮ್ಗಳು ಕೂಡ ಬದುಕೋದಕ್ಕೆ ಅದರದ್ದೇ ಆದ ಜಾಗ ಅಂತ ಇದೆ, ಅದು ಇರೋದಕ್ಕೆ ಒಂದು ಜಾಗ ಅಂತ ಇದೆ. ಅದೇ ತರ ಜೀನಿಗೂ ಒಂದು ಜಾಗ ಅಂತ ಇರ್ಬೇಕಲ್ಲ. ಜೀನ್ಸ್ ಎಲ್ಲಿರುತ್ತೆ ಹಾಗಾದ್ರೆ?
ಕೇಳಿದಿರಾ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಇಯರ್ ಸ್ಟ್ರಕ್ಚರ್ ನ ಕೂಡ ನೀವು ಸ್ಟಡಿ ಮಾಡಿದ್ರಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎ ಕ್ರೋಮೋಸೋಮ್. ಇದು ಒಂದು ಕ್ರೊಮ್ಯಾಟಿಡ್, ಇದು ಒಂದು ಕ್ರೊಮ್ಯಾಟಿಡ್. both the chromatids were held together in a position called by the name centromere ಅಂತ ಕರೀತಾರೆ. ಇದು ಸೆಕೆಂಡ್ ಇಯರ್ ಅಲ್ಲಿ ನಾನು ಹೇಳ್ಕೊಡ್ಬೇಕಾದಂತ ವಿಷಯ ಅಲ್ಲ, ಫಸ್ಟ್ ಇಯರ್ ಅಲ್ಲಿ ಇದನ್ನ ಹೇಳಿದ್ವಿ. ಎರಡು ಕ್ರೊಮ್ಯಾಟಿಡ್ ಇದೆ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಒಂದು ಕ್ರೊಮ್ಯಾಟಿಡ್, ಇದು ಒಂದು ಕ್ರೊಮ್ಯಾಟಿಡ್. ಎರಡು ಕ್ರೊಮ್ಯಾಟಿಡ್ಸ್ ಗಳು ಜಾಯಿನ್ ಆಗಿರುವಂತ ಆ ಕಾಮನ್ ಪ್ಲೇಸ್ ಏನಲ್ಲ ಅದು ಸೆಂಟ್ರೋಮಿಯರ್ ಆಗಿದೆ. ಸರ್ ಜೀನ್ ಎಲ್ಲಿರುತ್ತೆ ಅನ್ನೋ ನಿಮ್ಮ ಪ್ರಶ್ನೆ ಆಗಿದ್ರೆ, let us consider this is a name of the gene. I will call this as A. Where it is located? It is located here. The point or position where genes are present, that point is called by the name locus. Locus ಅಂದ್ರೆ ಜೀನ್ ಅಡ್ರೆಸ್. ಜೀನ್ ಎಲ್ಲಿರುತ್ತೆ? ಕ್ರೋಮೋಸೋಮ್ಸ್ ಮೇಲೆ ಇರುತ್ತೆ. ಅದೇ ಕ್ರೋಮೋಸೋಮ್ಸ್ ಮೇಲೆ ಎಲ್ಲಿ ಇರುತ್ತೆ ಅಂತಂದ್ರೆ, ಕ್ರೋಮೋಸೋಮ್ ಅಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಪೊಸಿಷನ್ ಅಲ್ಲಿ ಜೀನ್ಸ್ ಇದ್ದರೆ ಆ ಸ್ಪೆಸಿಫಿಕ್ ಪೊಸಿಷನ್ ಏನಂತ ಕರೀತಾರೆ? ಲೋಕಸ್ ಅಂತ ಕರೀತಾರೆ. ಹಾಗಾದ್ರೆ ನಿಮ್ಮಲ್ಲಿ ಲೋಕಸ್ ಅಂದ್ರೆ ಏನು ಅಂತ ಹೇಳೋಣ. ಇಟ್ ಇಸ್ ಎ ಪಾಯಿಂಟ್ ಆರ್ ಪೊಸಿಷನ್ ಆರ್ ಇಟ್ ಇಸ್ ಎ ಲೊಕೇಶನ್ ಆನ್ ಕ್ರೋಮೋಸೋಮ್ ವೇರ್ ಜೀನ್ಸ್ ಆರ್ ಪ್ರೆಸೆಂಟ್, ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಲೋಕಸ್. ಒಂದೇ ವರ್ಡ್ಗಳನ್ನು ನೆನಪಿಟ್ಕೊಳ್ತಾ ಹೋಗ್ಬೇಕಾಗಲ್ಲ, ಅದಕ್ಕೋಸ್ಕರ ನಾನು ಬರೀತಾ ಹೋಗಿರೋದು. ಹಾಗಾದ್ರೆ ಇನ್ನೊಂದು ನಿಮಗೆ ಜೀನ್ ಅಂದ್ರೆ ಏನ್ ಹೇಳ್ತೀರಿ? ಜೀನ್ ಅಂದ್ರೆ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ. ಆರ್ ಇಟ್ ಇಸ್ ಎ ಸೆಗ್ಮೆಂಟ್ ಆಫ್ ದ DNA consisting specific nucleotide which codes for a protein. Next question, where genes are present? Genes are present on specific location or point or position on the chromosome which is called by the name locus. What is locus? It is a point on the chromosome where genes are present. ಈಗ ನಮಗೆ ಕೇಳಿದ್ರೆ ನಾವು ಹಾಗೆ ಹೇಳ್ಬೇಕು. ನೀವು ಹೇಳಿದ್ರೆ ಧಾರವಾಡದಲ್ಲಿ ಅಂತ ಹೇಳ್ತೀರಿ, ನೀವು ಅಥವಾ ಬಿಜಾಪುರದಲ್ಲಿ ಅಂತ ಹೇಳ್ತೀರಿ, ಬಾಗಲಕೋಟೆಯಲ್ಲಿ ಅಂತ ಹೇಳ್ತೀರಿ, ಜಮಖಂಡಿಯಲ್ಲಿ ಅಂತ ಹೇಳ್ತೀರಿ. ನಿಮಗೊಂದು ಇರೋದಕ್ಕೆ ಜಾಗ ಹೇಗಿದೆಯೋ ಪ್ರತಿಯೊಂದು ಜೀನ್ಸ್ ಕೂಡ ಇರೋದಕ್ಕೆ ಕ್ರೋಮೋಸೋಮ್ಸ್ ಮೇಲೆ ಕೆಲವು ನಿರ್ದಿಷ್ಟ ಜಾಗಗಳಿದಾವೆ. They are having their specific position on the chromosome. Those points are location or position which is called by the name locus. Next ಅಲ್ಲಿ homologous chromosomes ಅಂತ ಬರುತ್ತೆ. homologous chromosomes ಅಂದ್ರೆ ಏನು? ಈಗ ನೋಡೋದಾದ್ರೆ ಕ್ರೋಮೋಸೋಮ್ಸ್ ಯಾವುದು ಸಿಂಗಲ್ ಆಗಿ ಬರೆಯೋದಿಲ್ಲ, ಪೇರಲ್ಲಿ ಬರೀತೀರಿ, ಕುದಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇದೆ ಅಂತ ನಾನು ಹೇಳಿಕೊಟ್ಟಿರೋದು. ಈಗ these chromosomes are said to be called by the name homologous. when ಅಂತ ಪ್ರಶ್ನೆ ಬಂದಾಗ ಯಾವತ್ತು ಹೋಮೋ ಅಂದ್ರೆ ಸೇಮ್, ಹೆಟೆರೋ ಅಂತ ಹೇಳಿದ್ರೆ ಡಿಫರೆಂಟ್. ಅಂದ್ರೆ ನಾನು ಬಯಾಲಜಿ ಬಗ್ಗೆ ನಾನು ಮಾತಾಡ್ತಿಲ್ಲ, ಜನರಲಿ ಹೋಮೋ ಅಂತಂದ್ರೆ ಸೇಮ್ ಅಂತಾನೆ ಅರ್ಥ. ಹೆಟೆರೋ ಅಂತ ಹೇಳಿದ್ರೆ ಡಿಫರೆಂಟ್. ಈಗ ನೋಡಿ, ಈ ಎರಡು ಕ್ರೋಮೋಸೋಮ್ಸ್ ಗಳ ಸೈಜ್ ಅನ್ನು ನೀವು ಕಂಪೇರ್ ಮಾಡಿ ನೋಡಿ. ಎರಡು ಕ್ರೋಮೋಸೋಮ್ಸ್ ಅಂದ್ರೆ ಪೇರ್ ಅಂದ್ರೆ ಎರಡು ಇರಲೇಬೇಕು, ಅದು ನನ್ನ ಹತ್ರ ಹಿಡಿಸ್ಕೋಬಾರ್ದು. ಸರ್ ಎರಡು ಕ್ರೋಮೋಸೋಮ್ ಅಂತ ಹೇಳೋದೇ ಬೇಕಾಗಿಲ್ಲ, ಪೇರ್ ಅಂದ್ರೆ ಎರಡೇ ಇರಬೇಕು ತಾನೆ. ಸೈಜ್ ಆಗಲಿ ಅಥವಾ ಶೇಪ್ ಆಫ್ ದ ಕ್ರೋಮೋಸೋಮ್ ನೋಡೋದಾದ್ರೆ ಸೇಮ್. ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್, ಈ ಕ್ರೋಮೋಸೋಮ್ಸ್ ಅಲ್ಲೂ ಎ ಮತ್ತೆ ಬಿ ಜೀನ್ಸ್ ಇರೋದು, ಈ ಕ್ರೋಮೋಸೋಮ್ಸ್ ಅಲ್ಲೂ ಎ ಮತ್ತೆ ಬಿ ಸೇಮ್ ಜೀನ್ಸ್ ಇರೋದು. ಇನ್ನು ಎ ಮತ್ತೆ ಬಿ ಸ್ಪೆಸಿಫಿಕಲಿ ಎಲ್ಲಿ ಪ್ರೆಸೆಂಟ್ ಇದೆ ಅಂತ ನೋಡಿದ್ರೆ, ಇನ್ ಬೋತ್ ಕ್ರೋಮೋಸೋಮ್ ಬೋತ್ ದ ಜೀನ್ಸ್ ಆರ್ ಲೊಕೇಟೆಡ್ ಇನ್ ಸೇಮ್ ಪೊಸಿಷನ್ ಇಟ್ಸೆಲ್ಫ್. ಎಷ್ಟು ಮಟ್ಟಿಗೆ ಸಿಮಿಲಾರಿಟಿ? both the chromosomes are having same size, both the chromosomes are having same shape, and both the chromosomes are having same number of genes, and those genes locations are also same. Only means these two chromosomes are homologous in the nature. ತುಂಬಾ ಇಂಪಾರ್ಟೆಂಟ್, ನನಗೆ ಬಿಡಿ ಇಲ್ಲ ಕ್ಲಾಸ್ ಮುಗಿಸಲೇಬೇಕಾಗಿರೋದು.
That means still just we are having one topic to complete. ಹಾಗಾಗಿ ಪ್ರತಿ ಒಂದು ಶಬ್ದಗಳು ಕೂಡ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾರಲ್ಲ ಹಂಗೆ ಇರಬೇಕು. ಈಗ ಆಲ್ರೆಡಿ ತುಂಬಾ ಡೆಫಿನೇಷನ್ ಆಗೋಯ್ತದೆ. ಹೆರಿಡಿಟಿ ಅಂದ್ರೆ ಏನು ಅಂತ ಹೇಳಿದ್ವಿ, ವೇರಿಯೇಷನ್ ಅಂದ್ರೆ ಏನು ಅಂತ ಹೇಳಿದ್ವಿ, ಜೆನೆಟಿಕ್ಸ್ ಅಂದ್ರೆ ಏನು ಅಂತ ಹೇಳಿದ್ವಿ, ಸಿಕ್ವಾಯ್ತು. ಹಾಗೇನೆ ಫಾದರ್ ಆಫ್ ಜೆನೆಟಿಕ್ಸ್ ಯಾರು, ಹೂ ಪಾರ್ಟ್ ಟರ್ಮ್ ಜೆನೆಟಿಕ್ಸ್ ಹೇಳಿದ್ವಿ, ಜೀನ್ ಅಂದ್ರೆ ಏನು, ಲೋಕಸ್ ಅಂದ್ರೆ ಏನು ಅದನ್ನ ಆಲ್ರೆಡಿ ಹೇಳಿ ಮುಗಿಸಿದೀವಿ. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದ್ರೆ ಏನು ಅಲ್ಲಿವರೆಗೆ ಬಂದಿದೆ. ಹಾಗಾದ್ರೆ ವಾಟ್ ಆರ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ chromosomes which are having same size, same shape, same number of genes and their positions are also same means then it is called as a homologous chromosome. Heterologous chromosomes ಅಂತ ಬರುತ್ತೆ, ಬಟ್ ಈ ಕ್ಷಣಕ್ಕೆ ಬೇರೆ ಅದು ನೀವು ಅಂದಾಜು ಮಾಡ್ಕೋಬಹುದು, ಹೇಳ್ಬಹುದು ಅಂತೇಳಿ. ಬಟ್ ಈಗ ಅದರ ಅಗತ್ಯ ಇಲ್ಲ, ಮುಂದೆ ಬಂದಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಇದು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ. ನೆಕ್ಸ್ಟ್ ಅಲೀಲ್ಸ್ ಅಂತ ಬರುತ್ತೆ. ಏನನ್ನು ಅಲೀಲ್ಸ್ ಅಂತ ಹೇಳಿದ್ರೆ, ಈಗ ಅಲೀಲ್ಸ್ ಅನ್ನೋ ಶಬ್ದ ನಿಮಗೆ ಹೊಸ ಅಂತ ಅನ್ಕೊಂಡಿಲ್ಲಪ್ಪ, ಇದು ಕೇಳಿರ್ಬೋದು. ಅಲೀಲ್ಸ್ ಅಂದ್ರೆ ಏನು ಅಂತ ಕೇಳಿದಾಗ ವಾಟ್ ಆರ್ ಅಲೀಲ್ಸ್ ಅಂತ ಕೇಳ್ತಾರೆ. ವಾಟ್ ಆರ್ ಅಲೀಲ್ಸ್ ಅಂತ ಬಂದಾಗ ಅಲೀಲ್ಸ್ ಆರ್ ದ ಆಲ್ಟರ್ನೇಟ್ ಫಾರ್ಮ್ ಆಫ್ ಎ ಸೇಮ್ ಜೀನ್ ಲೊಕೇಟೆಡ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಬರೀಬೇಕು. ಈಗ ಆಲ್ರೆಡಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದ್ರೆ ಏನು ಅಂತ ಹೇಳಾಗ, ಹಾಗಾದ್ರೆ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದ್ರೆ ಏನು ಗೊತ್ತು, ಬಟ್ ಅಲೀಲ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಆಲ್ಟರ್ನೇಟ್ ಫಾರ್ಮ್ಸ್ ಆಫ್ ಎ ಸೇಮ್ ಜೀನ್. For example, T, it is a gene. Let us consider. Now, T1 and T2, these two are the alleles of a same gene. ಒಂದೇ ಜೀನಿನ ಎರಡು ಬೇರೆ ಬೇರೆ ರೂಪಗಳು ಕನ್ನಡ ಹೇಳಬೇಕಾಗುತ್ತದೆ. It is alternate forms of a same gene located on, ಎಲ್ಲಿದೆ, on homologous chromosomes. Let us consider T is a gene which is having how many alternative form here? Two alternative form. What are those? T1 and T2, which are located on homologous chromosome itself. They are called by the name alleles. What are homologous chromosomes? The chromosomes which are having same shape, same structure, that means size, and number and position of the same genes is there. ಅದನ್ನ ನೀವು ಏನು ಕರಿತೀರಿ, ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಅಲೀಲ್ಸ್ ಅಂದ್ರೆ ಏನು? ಅಲೀಲ್ಸ್ ಆರ್ ನಥಿಂಗ್ ಬಟ್ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಎ ಜೀನ್ which are located on homologous chromosome. As I have shown here, let us consider T is a gene which is having two alternative form which are located on same homologous chromosome itself. They are called by the name alleles. Let us consider. I have written two alleles, capital T, capital T. Alleles are name of alternative form of a same gene located on homologous chromosomes. ನೋಡಿ, ಎರಡು alleles ಅನ್ನು ಬರುತ್ತೆ. ಈ ಎರಡು alleles ಅನ್ನು ನೋಡಿದ್ರೆ capital T, capital T. These two alleles are responsible for which character ಅಂತ ಕೇಳಿದ್ರೆ tallness. ನಾವು ಪ್ಲಾಂಟ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಯಾವ ಪ್ಲಾಂಟ್ಸ್ ಅದು ಓಕೆ ನಮಗೆ ಎರಡು ಅಲೀಲ್ಸ್ ಇದೆ, ಆ ಎರಡು ಅಲೀಲ್ಸ್ ಸೇಮ್, both the alleles are same which is contributing for a character. ಯಾವ ಕ್ಯಾರೆಕ್ಟರ್ ಗೆ ರೆಸ್ಪಾನ್ಸಿಬಲ್ ಅದು?
ಟಾಲ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಈ ಎರಡು ಅಲೀಲ್ಸ್ ಗಳು ಸೇಮ್ ಇದಾವೆ, ಎರಡು ಕ್ಯಾಪಿಟಲ್ ಟಿ ಇದೆ. ಸರಿ, ಇದು ಒಂದು ಎಕ್ಸಾಂಪಲ್ ಆಯ್ತು. ಎರಡನೇ ಎಕ್ಸಾಂಪಲ್ ಕ್ಯಾರೆಕ್ಟರ್ ಏನ್ ಬರ್ತಾ ಇದೆ, ಟಾಲೇ ಬರ್ತಾ ಇದೆ. ಬಟ್ ಅಲೀಲ್ ಕಾಂಬಿನೇಷನ್ ನೋಡಿದ್ರೆ ಒಂದು ಕ್ಯಾಪಿಟಲ್ ಟಿ ಮತ್ತೊಂದು ಸ್ಮಾಲ್ ಟಿ ಇದೆ. Two alleles which are responsible for a character, if they are same, then it is called by the name homozygous condition ಅಂತ ಕರೀತಾರೆ. ಆಗ ನನಗೆ ಹೇಳ್ತಾ ಬರ್ತೀನಿ ಹೋಮೋ ಅಂದ್ರೆ ಸೇಮ್. ಸರಿ, ಏನ್ ಸೇಮ್ ಅದಾವ್ರಿ? ಅರೆ ಸೇಮ್ ಇದಾವೆ. ಸರಿ, ಎರಡು ಅಲೀಲ್ಸ್ ಯಾವ ಕ್ಯಾರೆಕ್ಟರ್ ನೇ ಕೌಂಟ್ ಮಾಡ್ತಾ ಇರೋದು? ಟಾಲ್ನೆಸ್. ಹೇಗೆ ಹೇಳೋಣ ಅದನ್ನ? Two alleles which are responsible for a character, if they are same, then it is said to be homozygous condition. Alleles which are responsible for a character, if they are not similar, then condition is called by the name heterozygous condition ಅಂತ ಕರೀತೀವಿ. ಎಷ್ಟು ಸ್ವಲ್ಪ ನೆನಪಿಟ್ಕೊಳ್ಳೋದು. ಈಗ ಇದು homozygous condition ನ heterozygous condition ಆಯ್ತು. ಹೋಮೋಸೈಗಸ್ ಇದು ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದೀರಾ ನೀವು ಕೇಳಿದ್ರೆ, ಯು ಆರ್ ಅಬ್ಸರ್ವಿಂಗ್ ದ ಅಲೀಲ್ಸ್. ಇಫ್ ಬೋತ್ ದ ಅಲೀಲ್ಸ್, ಒಂದು ಎಕ್ಸಾಂಪಲ್ ಹೇಳೋದು, ಇದು ರೆಡ್ ಅಂತ ಅನ್ಕೊಳ್ಳಿ, ಇದು ರೆಡ್ ಕಲರ್ ಗೆ ಅಂತ ಅನ್ಕೋಣ. ಒಂದು ಫ್ಲವರ್ ಕಲರ್ ಬಗ್ಗೆ ನಾನು ಮಾತಾಡ್ತೇನೆ. ಒಂದು ಹೂವಿನ ಬಣ್ಣಕ್ಕೆ ರೆಸ್ಪಾನ್ಸಿಬಲ್ ಆಗಿರೋ ಅಲೀಲ್ಸ್ ಗಳನ್ನ ಬರ್ತದೆ. ಯಾವುದೋ ಒಂದು ಗಿಡದಲ್ಲಿ ಕೆಂಪು ಬಣ್ಣದ ಹೂವು ಬಿಡಬೇಕಾದ್ರೆ ಅಲೀಲ್ಗಳ ಕಾಂಬಿನೇಷನ್ ಕ್ಯಾಪಿಟಲ್ ಆರ್ ಇತ್ತು. ಕಂಡೀಷನ್ ಏನಂತ ಕರೆಯೋಣ? ಹೋಮೋಸೈಗಸ್ ಅಂತ ಕರೆಯೋಣ. ಇನ್ನೊಂದು ಬಾಜುನೇ ಇನ್ನೊಂದು ಗಿಡ ಅದ, ಅದರಲ್ಲೂ ಏನ್ ಬರ್ತಿದೆ? ರೆಡ್ ಕಲರ್